ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಸಂಕೀರ್ಣ ಪ್ರಸವ, ಕಾರಣಗಳು ಮತ್ತು ಪರಿಹಾರ ಈ ಕುರಿತು ತಿಳಿಸಿಕೊಡುತ್ತಾರೆ ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹೇಮಪ್ರಿಯಾ ಲಾಲ್ಚಂದ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಅತಿ ಕಿರಿಯ ವಯಸ್ಸಿನಲ್ಲಿ ಅಂದರೆ 20 ವರ್ಷಕ್ಕೂ ಮುಂಚೆ ಗರ್ಭಧಾರಣೆ ಆಗೋದು ಅಥವಾ 35 ವರ್ಷದ ನಂತರ ಗರ್ಭ ಧರಿಸಿದ್ರೆ ಅಥವಾ ಅವರಿಗೆ ಮೊದಲೇ ಡಯಾಬಿಟಿಸ್ ಅಥವಾ BP ಈ ಥರ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇದ್ರೆ ಅವರು ಗರ್ಭ ಧರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಅಂಥದನ್ನ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತಾರೆ. ಏನಿದು ಹೈ ರಿಸ್ಕ್ ಪ್ರೆಗ್ನೆನ್ಸಿ? ಇದರಲ್ಲಿ ಯಾವ್ಯಾವ ಸಮಸ್ಯೆಗಳು ಉದ್ಭವಿಸುತ್ತೆ? ಮಗುವಿನ ಬೆಳವಣಿಗೆಗೆ ಏನಾದ್ರೂ ತೊಂದರೆ ಆಗತ್ತಾ? ತಾಯಿಯ ಜೀವಕ್ಕೆ ಏನಾದ್ರೂ ಹಾನಿ ಮಾಡತ್ತಾ ಈ ಗರ್ಭಧಾರಣೆ? ಇದ್ರ ಬಗ್ಗೆ ಎಲ್ಲ ಇವತ್ತು ಮಾಹಿತಿ ಮಾಡ್ಕೊಡ್ತಾ ಇದೀವಿ. ಇದಕ್ಕಾಗಿ ನಮ್ ಜೊತೆ ಇದ್ದಾರೆ ನಿರಾಮಯ ಮೆಡಿಕಲ್ ಕೇರ್ ಹಾಗೂ ಜೆಎಸ್ಎಸ್ ಆಸ್ಪತ್ರೆಯಲ್ಲಿ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾಗಿರುವ ಡಾಕ್ಟರ್ ಹೇಮಪ್ರಿಯಾ ಲಾಲ್ಚಂದ್ ಅವರು. ಡಾಕ್ಟರ್ ಹೇಮಪ್ರಿಯಾ ಲಾಲ್ಚಂದ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಹೇಮಪ್ರಿಯಾ ಅವರೇ, ಹೇಳಿ, ಯಾವಾಗ ನಾವು ಪ್ರೆಗ್ನೆನ್ಸಿನ ಹೈ ರಿಸ್ಕ್ ಅಂತ ಹೇಳ್ತೀವಿ? ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ತಾಯಿಗೆ ಅಥವಾ ಮಗುಗೆ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗಬಹುದು. ಪ್ರೆಗ್ನೆಂಟ್ ಆದ್ಮೇಲೆ ಕಾಂಪ್ಲಿಕೇಶನ್ಸ್ ಬರಬಹುದು ಅಂತ ನಾವು ಆಂಟಿಸಿಪೇಟ್ ಮಾಡಿದ್ರೆ ಅದನ್ನ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಯಾವ ಸಮಸ್ಯೆಗಳಿದ್ರೆ ಗರ್ಭಧಾರಣೆ ಸಮಸ್ಯೆ ಆಗತ್ತೆ? ಸೊ ಫಸ್ಟ್ ತಾಯಿಗೆ ಆಲ್ರೆಡಿ ಸಮಸ್ಯೆ ಇದೆ, ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ತಾಯಿ ಏಜ್ ನೋಡ್ಬೇಕು. ಸೊ ಕೆಲವು ಹೆಣ್ಮಕ್ಳು ಬೇಗ ಮದುವೆ ಮಾಡ್ಬಿಡ್ತಾರೆ. ಸೊ 18 ವಯಸ್ಸಿಗೆಲ್ಲ ಮದುವೆ ಆಗಿ 18 ಇಯರ್ಸ್ 19 ವರ್ಷಕ್ಕೆಲ್ಲ ಪ್ರೆಗ್ನೆನ್ಸಿ ಆಗಿ ಡೆಲಿವರಿಗೆ ಬರ್ತಾರೆ. ಸೊ ಅದನ್ನ ಟೀನೇಜ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಅಥವಾ ಇವಾಗ ವರ್ಕಿಂಗ್ ವುಮೆನ್ ಎಸ್ಪೆಷಲಿ ಪ್ರೆಗ್ನೆನ್ಸಿನ ಪೋಸ್ಟ್ಪೋನ್ ಮಾಡ್ತಾರೆ, ಮದುವೆನೇ ಪೋಸ್ಟ್ಪೋನ್ ಮಾಡ್ತಾರೆ, ಮದುವೆ ಆದ್ಮೇಲೆನೂ ಪ್ರೆಗ್ನೆನ್ಸಿ ಪೋಸ್ಟ್ಪೋನ್ ಮಾಡ್ತಾರೆ. ಸೊ 35 ವಯಸ್ಸು ನಂತರ ಆದ್ರೆ ಅವ್ರನ್ನ ಎಲ್ಡರ್ಲಿ ಗ್ರಾವಿಡಾ ಅಂತ ಹೇಳ್ತೀವಿ. ಸೊ ತುಂಬಾ ಏಜ್ ಕಡಿಮೆ ಇದ್ರೇನೋ ಅಥವಾ 35 ವಯಸ್ಸಿಗಿಂತ ಏಜ್ ಜಾಸ್ತಿ ಇದ್ರೇನೋ ಕಾಂಪ್ಲಿಕೇಶನ್ಸ್ ಜಾಸ್ತಿ ಆಗೋದು ಚಾನ್ಸಸ್ ಇರುತ್ತೆ. ಒಂದು. ಎರಡನೇದು, ತಾಯಿಗೆ ಆಲ್ರೆಡಿ ಚಿಕ್ಕ ವಯಸ್ಸಿಂದ ಕಾಯಿಲೆ ಇದೆ. ಈಗ ಹಾರ್ಟ್ ಪ್ರಾಬ್ಲಮ್ ಇರಬಹುದು ಅಥವಾ ಫಿಟ್ಸ್, ಎಪಿಲೆಪ್ಸಿ ಇರಬಹುದು, ಪ್ರೀ ಎಕ್ಸಿಸ್ಟಿಂಗ್ ಆಲ್ರೆಡಿ ಅವರಿಗೆ ಟೈಪ್ 1 ಡಯಾಬಿಟೀಸ್, ಚಿಕ್ಕ ವಯಸ್ಸಲ್ಲೇ ಬರೋ ಶುಗರ್ ಪ್ರಾಬ್ಲಮ್, ಡಯಾಬಿಟಿಕ್ಸ್, ಆಲ್ರೆಡಿ BP ಜಾಸ್ತಿ ಇದೆ, SLE ಇರುತ್ತೆ, ಅಥವಾ ಬೇರೆ ಏನಾದ್ರು ಕಿಡ್ನಿ ಪ್ರಾಬ್ಲಮ್ ಇರುತ್ತೆ. ಸೊ ಅದರಿಂದ BP ಜಾಸ್ತಿ ಇರುತ್ತೆ. ಸೊ ಅವೆಲ್ಲ ಮೆಡಿಕಲ್ ಕೋಮಾರ್ಬಿಡಿಟೀಸ್, ಪ್ರೀ ಎಕ್ಸಿಸ್ಟಿಂಗ್ ಡಿಸೀಸಸ್ ಇದೆ ತಾಯಿಗೆ. ರಕ್ತಹೀನತೆನೂ ಈ ಹೈ ರಿಸ್ಕ್. ಅನೀಮಿಯಾ ತುಂಬಾ ಕಾಮನ್. ಸೊ ಅನೀಮಿಯಾ ಆಲ್ಮೋಸ್ಟ್ ನಮ್ಮ ದೇಶದಲ್ಲಿ ನೋಡಿದ್ರೆ 50% ವುಮನ್, ಆಲ್ಮೋಸ್ಟ್ 50 to 60% ಆಫ್ ಅವರ್ ವುಮನ್ ಅನಿಮಿಕ್. ಸೊ ಅನಿಮಿಯಾ ಅಗೇನ್ ತುಂಬಾ ಕಾಮನ್ ರಿಸ್ಕ್ ಫ್ಯಾಕ್ಟರ್. ಮತ್ತೆ ಪ್ರೀವಿಯಸ್ಲಿ ಸಿಸೇರಿಯನ್ ಆಗಿರೋರು, ಆಮೇಲೆ ಇವಾಗ IVF ಇಂದ ಕನ್ಸೀವ್ ಆಗ್ತಾರೆ, ಅವರು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಮತ್ತೆ ಈ ಟ್ರಿಪ್ಲೆಟ್ಸ್ ಎಲ್ಲ ಇದ್ರೆ, ಹೌದು, ಮಲ್ಟಿಪಲ್ ಪ್ರೆಗ್ನೆನ್ಸೀಸ್, ಟ್ವಿನ್ಸ್, ಟ್ರಿಪ್ಲೆಟ್ಸ್, ಅಥವಾ ಟ್ರೀಟ್ಮೆಂಟ್ ತಗೊಂಡು ಕನ್ಸೀವ್ ಆಗಿರೋರು, ಅಥವಾ ಗರ್ಭಕೋಶದಲ್ಲಿ ಅನಾಮಲೀಸ್ ಇದೆ. ಕೆಲವರಿಗೆ ಈಗ 2 ಗರ್ಭಕೋಶ ಇದೆ, ಗರ್ಭಕೋಶ ಚಿಕ್ಕದಿದೆ ಅಂತಾರೆ, ಗರ್ಭಕೋಶ ಬಾಯಿ ಸ್ವಲ್ಪ ವೀಕ್ ಇದೆ, ಸೊ ಅದು ಬೇಗ ಓಪನ್ ಆಗ್ಬಿಡುತ್ತೆ, ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತಾರೆ. ಅವೆಲ್ಲ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ಅಲ್ಲಿ ಕನ್ಸಿಡರ್ ಮಾಡ್ತೀವಿ. ಈ ಅಸ್ತಮಾ ಎಲ್ಲ ಅವ್ರಿಗೆ ಅಸ್ತಮಾ, ಬೇರೆ ತೊಂದರೆಗಳು, ಎನಿ ಮೆಡಿಕಲ್ ಕೋಮಾರ್ಬಿಡಿಟಿ ನಾವು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಕನ್ಸಿಡರ್ ಮಾಡ್ತೀವಿ. ಇವಾಗ ಮೊದಲೇ ಇದ್ರೆ ಅಂತ ಹೇಳಿದ್ರಿ, ಇವಾಗ ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಕೆಲವರಿಗೆ ಬ್ಲಡ್ ಪ್ರೆಷರು ಅಥವಾ ಡಯಾಬಿಟೀಸು ಬರಬಹುದು. ಸೊ ಅದ್ರೂ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲಿ BP ಬರೋದು 5ನೇ ತಿಂಗಳು ಆದ್ಮೇಲೆ ಬರುತ್ತೆ. 5ನೇ ತಿಂಗಳಿಗಿಂತ ಮುಂಚೆ BP ಬಂದ್ರೆ, BP ಜಾಸ್ತಿ ಕಂಡಿಡಿದ್ರೆ ಅವಾಗ ಅದನ್ನ ಕ್ರಾನಿಕ್ ಹೈಪರ್ಟೆನ್ಷನ್ ಅಂತ ಹೇಳ್ತೀವಿ. ಪ್ರಾಬಬ್ಲಿ ಅದು ಮುಂಚೆನೆ ಇತ್ತು ಹೈ BP, ಬಟ್ ಕಂಡಿಡಿತಿಲ್ಲ. ಸೊ ಇವಾಗ ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟೈಮ್ ಕಂಡಿಡಿತಿದ್ದಾರೆ. ಅಥವಾ ಶುಗರು, ಯೂಶ್ವಲಿ ಪ್ರೆಗ್ನೆನ್ಸಿಯಲ್ಲೇ ಕೆಲವರಿಗೆ ಶುಗರ್ ಜಾಸ್ತಿ ಆಗುತ್ತೆ. ಸೊ ಅದನ್ನ ಜೆಸ್ಟೇಷನಲ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಸೊ ಪ್ರೆಗ್ನೆನ್ಸಿಯಲ್ಲಿ ಬರೋ ಕಾಂಪ್ಲಿಕೇಶನ್ಸ್ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದ್ರೆ ಬರುತ್ತೆ. ಸೊ ನಾವು ಯೂಶ್ವಲಿ ತಿಂಗ್ಳಿಗೆ ಒಂದ್ಸಲ ಕರಿತೀವಿ ವಿಸಿಟ್ಗೆ. ಸೊ ಈ ತರ ಹೈ ರಿಸ್ಕ್ ಪ್ರೆಗ್ನೆನ್ಸೀಸ್ ನಾವು ಸ್ವಲ್ಪ ಫ್ರೀಕ್ವೆಂಟ್ ಆಗಿ ಕರೆಯೋದು, ಸ್ಕ್ಯಾನಿಂಗ್ ಗಳು ಸ್ವಲ್ಪ ಇನ್ನೂ ಫ್ರೀಕ್ವೆಂಟ್ ಆಗಿ ಮಾಡ್ತೀವಿ. ಸೊ ಮಗು ವೆಯ್ಟ್, ಮತ್ತೆ ಮಗು ಸುತ್ತಿ ನೀರಿನಂಶ, ಮತ್ತೆ ಮಗು ರಕ್ತ ಸಂಚಾರ ಎಷ್ಟು ಹೋಗ್ತಾ ಇದೆ, ಡಾಪ್ಲರ್ ಸ್ಟಡೀಸ್ ಅಂತ ತುಂಬಾ ಫ್ರೀಕ್ವೆಂಟ್ ಆಗಿ ಮಾಡಿ ಈ ಪ್ರೆಗ್ನೆನ್ಸೀಸ್ ನ ಮಾನಿಟರ್ ಮಾಡಿ ಸೇಫ್ ಆಗಿ ನಾವು ಡೆಲಿವರ್ ಮಾಡಬಹುದು. ಮತ್ತೆ ಕೆಲವು ಸರ್ತಿ ಬ್ಲಡ್ ಟೆಸ್ಟ್ ನಲ್ಲಿ ಅವರು ಪಾಸಿಟಿವ್ ನೀವು ಪ್ರೆಗ್ನೆಂಟ್ ಅಂತ ಹೇಳ್ತಾರೆ ಡಾಕ್ಟ್ರು, ಆದ್ರೆ ಅವರ ಗರ್ಭ
ಗರ್ಭದ ಬೆಳವಣಿಗೆ ಜಾಸ್ತಿ ಆಗಿರೋದಿಲ್ಲ, ಅವಾಗನೂ ಕೂಡ ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿನೇ ಅಥವಾ ಹೃದಯದ ಬಡಿತ ಗೊತ್ತಾಗ್ತಿರಲ್ಲ, 1.5-2 ತಿಂಗಳಾದ್ರೂ ಮಗುದು ಬರೀ ಸ್ಯಾಕ್ ಮಾತ್ರ ಇರುತ್ತೆ, ಒಳಗಡೆ ಭ್ರೂಣ ಇರಲ್ಲ, ಅದು ಮೋಸ್ಟ್ಲಿ ಅಬಾರ್ಷನ್ಗೆ ಹೋಗುತ್ತೆ. ಸೊ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಈ ತರ ಬ್ಲಡ್ ಟೆಸ್ಟ್ ಪಾಸಿಟಿವ್ ಬಂತು ಬಟ್ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದು ಒಂದು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರಬಹುದು. ಸೊ ಅದು ಗರ್ಭಕೋಶದ ಒಳಗಡೆ ಅಲ್ಲ, ಹೊರಗಡೆ ಬೆಳೀತಾ ಇದೆ, ಟ್ಯೂಬ್ ಅಲ್ಲಿ ಅಥವಾ ಅಂಡಾಶಯಲ್ಲಿ ಬೆಳೀತಾ ಇದೆ, ಆ ತರ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಇರಬಹುದು. ಸೊ ಅದನ್ನ ನಾವು ಮತ್ತೆ 1 ವಾರ ಬಿಟ್ಕೊಂಡು ಸ್ಕ್ಯಾನಿಂಗ್ ಮಾಡಿ ಅಥವಾ 2 ಡೇಸ್ ಆದ್ಮೇಲೆ ಮತ್ತೆ ಬ್ಲಡ್ ಟೆಸ್ಟ್ ರಿಪೀಟ್ ಮಾಡಿ ನೋಡ್ಬಿಟ್ಟು ನಮಗೆ ಅಲ್ಟ್ರಾಸೌಂಡ್ ಅಲ್ಲಿ ಕಾಣಿಸೋ ತನಕ ನಾವು ಫಾಲೋ ಅಪ್ ಮಾಡಬೇಕು. ಒಂದು. ಎರಡನೇದು, ಈಗ ಗರ್ಭಕೋಶದ ಒಳಗಡೆ ಇದೆ ಪ್ರೆಗ್ನೆನ್ಸಿ ಬಟ್ ಅದ್ರದ್ದು ಎದೆ ಬಡ್ತ ಕಾಣ್ತಾ ಇಲ್ಲ, ಬರೀ ಸ್ಯಾಕ್ ಇದೆ. ಸೊ ಅದು ಮೋಸ್ಟ್ ಪ್ರಾಬಬ್ಲಿ ಅಬಾರ್ಟ್ ಆಗ್ಬಹುದು, ನ್ಯಾಚುರಲ್ ಆಗಿ ಅಬಾರ್ಟ್ ಆಗ್ಬಹುದು, ಅಥವಾ ನಾವು ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟು ಅದನ್ನ ಅಬಾರ್ಷನ್ ನ ಸ್ಟಿಮ್ಯುಲೇಟ್ ಮಾಡಬೇಕಾಗತ್ತೆ. ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂತ ಅಂದ್ರೆ ಯಾವ ಲಕ್ಷಣಗಳು? ಇವಾಗ BP ಅಂತ ಅಂದ್ರೆ ಇವಾಗ 5 ತಿಂಗಳ ಆದ್ಮೇಲೆ ಬ್ಲಡ್ ಪ್ರೆಷರ್ ಬರುತ್ತೆ, ಡಯಾಬಿಟಿಸ್ ಬರುತ್ತೆ ಅಂತ ಹೇಳಿದ್ರಿ. ಆ ಕೈಕಾಲು ಊದ್ಕೊಳ್ಳುತ್ತೆ, ಅವ್ರಿಗೆಲ್ಲ ಗರ್ಭಿಣಿಯರ ಕೈಕಾಲು ಊದ್ಕೊಳ್ಳುತ್ತೆ, ಶುಗರ್ ಎಲ್ಲ ಜಾಸ್ತಿ ಆಗಿ ಬೆವರೋದು ಆ ತರ ಎಲ್ಲ ಆಗುತ್ತೆ. ಇನ್ಯಾವ ಲಕ್ಷಣಗಳು ಬರುತ್ತೆ? ಸೊ ಒಂದು, ಸಡನ್ ಆಗಿ ತಲೆನೋವು ಬರೋದು, ಮೈ ಕೈ ಎಲ್ಲ ಊದ್ಕೊಳ್ಳೋದು, ಸೊ ಬಾಡಿಯಲ್ಲಿ ಎಲ್ಲ ನೀರು ಸೇರ್ಕೊಳ್ಳುತ್ತೆ, ಮತ್ತೆ ಮುಖ ಎಲ್ಲ ಊದ್ಕೊಳ್ಳುತ್ತೆ, ಬೇಬಿ ಮೂವ್ಮೆಂಟ್ಸ್ ಕರೆಕ್ಟ್ ಆಗಿ ಗೊತ್ತಾಗ್ತಾ ಇಲ್ಲ, ಕೆಲವರಿಗೆ ಸಡನ್ ಆಗಿ ಬ್ಲೀಡಿಂಗ್ ಆಗುತ್ತೆ, ಸೊ 7 ತಿಂಗಳ ನಂತರ ಬ್ಲೀಡಿಂಗ್ ಆಗೋದು, ಮತ್ತೆ ಸಡನ್ ಹೊಟ್ಟೆ ನೋವು ಬರೋದು, ಉಸಿರಾಡಕ್ ಕಷ್ಟ ಆಗೋದು, ಫಿಟ್ಸ್ ಬರೋದು ಅಥವಾ ಪ್ರಜ್ಞೆ ತಪ್ಪು ಹೋಗೋದು, ಅದೆಲ್ಲ ಹೈ ರಿಸ್ಕ್ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಸೊ ಇದೆಲ್ಲ BP ಜಾಸ್ತಿ ಆದ್ಮೇಲೆ ಕಾಂಪ್ಲಿಕೇಶನ್ಸ್ ಆದ್ರೆ ಈ ತರ ವಾರ್ನಿಂಗ್ ಸೈನ್ಸ್ ಗೊತ್ತಾಗುತ್ತೆ. ಬಟ್ ಅರ್ಲಿ ಸ್ಟೇಜಸ್ ಅಲ್ಲಿ ಯಾವುದು ವಾರ್ನಿಂಗ್ ಸೈನ್ ಇರಲ್ಲ, ಜಸ್ಟ್ ರೂಟೀನ್ ಚೆಕಪ್ ಬಂದಾಗ BP ಜಾಸ್ತಿ ಇರುತ್ತೆ, ಅಥವಾ ಸ್ಕ್ಯಾನಿಂಗ್ ಮಾಡೋ ಟೈಮಲ್ಲಿ ಮಗು ಬೆಳವಣಿಗೆ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ, ಅಥವಾ ರೂಟೀನ್ ಆಗಿ ಶುಗರ್ ಟೆಸ್ಟ್ ಮಾಡುವಾಗ ಶುಗರ್ಸ್ ಜಾಸ್ತಿ ಬರುತ್ತೆ, ಸೊ ಬ್ಲಡ್ ಟೆಸ್ಟ್ ಅಲ್ಲಿ ಅನಿಮಿಯಾ ಅಂತ ಗೊತ್ತಾಗುತ್ತೆ, ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಗೊತ್ತಾಗುತ್ತೆ. ಅಥವಾ ನಾವು ಇವಾಗ ಗೌರ್ಮೆಂಟ್ ರೂಟೀನ್ ಆಗಿ ಎಲ್ಲ ಪ್ರೆಗ್ನೆನ್ಸೀಸ್ ಅಲ್ಲಿನೂ ಎಕೋಕಾರ್ಡಿಯೋಗ್ರಾಮ್ ಮಾಡಿ ಹಾರ್ಟ್ದು ಸ್ಕ್ರೀನಿಂಗ್ ಮಾಡಿ ಅಂತ ಇವಾಗ ಗೌರ್ಮೆಂಟ್ ರೂಲ್ಸ್ ಕೊಟ್ಟಿದ್ದಾರೆ. ಸೊ ಇವಾಗ ರುಟೀನ್ಲಿ ಎಕೋ ಮಾಡುವಾಗ ಸುಮಾರು ಜನಕ್ಕೆ ಹಾರ್ಟ್ ಡಿಸೀಸ್ ಗೊತ್ತಾಗ್ತಾ ಇದೆ. ಏಕೆ, ಸ್ವಲ್ಪ ಸಿಂಪ್ಟಮ್ಸೇ ಇರಲ್ಲ, ಒಂದೊಂದ್ಸಲ ಕಂಜನಿಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಹಾರ್ಟ್ ಅಲ್ಲಿ ಹೋಲ್ ಇರೋ ಮಕ್ಕಳು, ಸಣ್ಣ ಹೋಲ್ ಇದ್ರೆ ಚಿಕ್ಕ ವಯಸ್ಸಲ್ಲಿ ಏನು ಸಿಂಪ್ಟಮ್ಸ್ ಗೊತ್ತಾಗಲ್ಲ, ಆರಾಮಾಗಿ ಓಡಾಡ್ಕೊಂಡು ಇರ್ತಾರೆ. ಬಟ್ ಪ್ರೆಗ್ನೆನ್ಸಿನಲ್ಲಿನೂ ಸ್ವಲ್ಪ ಉಸಿರಾಟ ಕಷ್ಟ ಆಗ್ತಾ ಇದೆ, ಸ್ವಲ್ಪ ಬೇಗ ಸುಸ್ತಾಗ್ತಾ ಇದೆ, ಅದು ನಾರ್ಮಲ್, ಪ್ರೆಗ್ನೆನ್ಸಿಲಿ ಎಲ್ರಿಗೂ ಆಗತ್ತೆ ಅಂತ ಅನ್ಕೊಂಡು ಜಾಸ್ತಿ ಏನು ಅದ್ರ ಬಗ್ಗೆ ಅವರು ಇನ್ವೆಸ್ಟಿಗೇಟ್ ಮಾಡಿರಲ್ಲ. ಅಂಡ್ ಸುಮಾರು ಹೆಣ್ಮಕ್ಳು ಡಾಕ್ಟರ್ ಹತ್ರನೇ ಹೋಗಿರಲ್ಲ. ಫಸ್ಟ್ ವಿಸಿಟ್ ಪ್ರೆಗ್ನೆನ್ಸಿ ಟೈಮಲ್ಲೇ ಫಸ್ಟ್ ಟೈಮ್ ಅವರು ಡಾಕ್ಟರ್ನ ವಿಸಿಟ್ ಮಾಡ್ತಾರೆ. ಸೊ ಸುಮಾರು ಹಾರ್ಟ್ ಡಿಸೀಸಸ್ ಅನ್ಡಿಟೆಕ್ಟೆಡ್ ಇರುತ್ತೆ ಪ್ರೆಗ್ನೆನ್ಸೀಸ್ ನಲ್ಲಿ. ಹಾಗಾಗಿ ಗೌರ್ಮೆಂಟ್ ಇವಾಗ ರೂಲ್ಸ್ ಮಾಡಿದ್ದಾರೆ, ಎಲ್ಲಾ ಪ್ರೆಗ್ನೆನ್ಸೀಸ್ ಅಲ್ಲೂ ಎಕೋಕಾರ್ಡಿಯೋಗ್ರಾಮ್ ಮಾಡಬೇಕು. ಸೊ ಹಾರ್ಟ್ ಪ್ರಾಬ್ಲಮ್ಸ್ ಫಸ್ಟ್ ಟೈಮ್ ಪ್ರೆಗ್ನೆನ್ಸಿಯಲ್ಲಿ ಗೊತ್ತಾಗುತ್ತೆ ಸುಮಾರು ಜನಕ್ಕೆ. ತಾಯಿಗೆ ಹಾರ್ಟ್ ಪ್ರಾಬ್ಲಮ್ ಅವಾಗ ಗೊತ್ತಾಗತ್ತೆ ಫಸ್ಟ್ ಟೈಮ್ ಅಂತ ಹೇಳಿದ್ರಿ, ಅದು ಮಗುಗೂ ಟ್ರಾನ್ಸ್ಫರ್ ಆಗಬಹುದಾ? ತಾಯಿಗೆ ಯಾವ ತರದ್ದು ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಬೇಕು ಫಸ್ಟ್. ಇವಾಗ ಹುಟ್ಟಿದಾಗ ಇರೋ ಪ್ರಾಬ್ಲಮ್ ಕಂಜನಿಟಲ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ. ಸೊ ಆ ತರ ಕಂಜನಿಟಲ್ ಹಾರ್ಟ್ ಡಿಸೀಸ್ ಇರೋ ಹೆಣ್ಮಕ್ಳಿಗೆ ಆಲ್ಮೋಸ್ಟ್ ಒಂದು 5 to 6% ಮಕ್ಳಕ್ಕೇನೋ ಕಂಜನಿಟಲ್ ಹಾರ್ಟ್ ಡಿಸೀಸ್ ಇರಬಹುದು. ಇವಾಗ ನಾವು ಹಾರ್ಟ್ ಡಿಸೀಸ್ ಇರೋ 100 ಜನ ಹೆಣ್ಮಕ್ಳನ್ನ ನಾವು ಇವ್ಯಾಲ್ಯೂಯೇಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 5-6 ಮಕ್ಳಿಗೆ ಈ ತರ ಕಂಜನಿಟಲ್ ಹಾರ್ಟ್ ಡಿಸೀಸ್ ಇರಬಹುದು. ಸೊ ಅವರಿಗೆ ನಾವು ಹೊಟ್ಟೆಯಲ್ಲಿ ಇರುವಾಗನೇ ಸ್ಕ್ಯಾನಿಂಗ್ ಮಾಡೋದ್ರ ಜೊತೆ ಫೀಟಲ್ ಎಕೋ ಅಂತ ಹೇಳ್ತೀವಿ. ಸೊ ಮಗುದು ಹಾರ್ಟ್ ನ 5ನೇ ತಿಂಗಳ ನಂತರ ನಾವು ಸ್ಟಡಿ ಮಾಡಬಹುದು. ಸೊ ಕೆಲವು ಹಾರ್ಟ್ ಪ್ರಾಬ್ಲಮ್ಸ್ ಮಗು ಹೊಟ್ಟೆ ಒಳಗಡೆ ಇರುವಾಗನೇ ಗೊತ್ತಾಗ್ಬಿಡುತ್ತೆ. ಈ ಎಪಿಲಿಪ್ಸಿ ಅಥವಾ ಕಿಡ್ನಿ ಪ್ರಾಬ್ಲಮ್ಸು ಏನೋ ಮೊದಲೇ ಇರೋಂತಹ ಕಾಯಿಲೆಗಳಿಂದ ಈ ಗರ್ಭಪಾತ ಆಗತ್ತಾ, ಅಬಾರ್ಷನ್ಗಳಾಗತ್ತಾ? ಹೌದು, ಕೆಲವು ಡಿಸೀಸಸ್ ಇರೋದ್ರಿಂದ ಅಬಾರ್ಷನ್ ರಿಸ್ಕ್ ಜಾಸ್ತಿ ಇರುತ್ತೆ. ಇವಾಗ ಅನಿಮಿಯಾ ಇದೆ, ಅಥವಾ ಕಿಡ್ನಿ ಪ್ರಾಬ್ಲಮ್ ಇದೆ, ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ BP ಇದೆ, ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟೀಸ್ ಇದ್ರೆ ಆವಾಗ ಅಬಾರ್ಷನ್ಸ್ ರಿಸ್ಕ್ ಜಾಸ್ತಿ ಇರುತ್ತೆ. ಮತ್ತೆ ಡಾಕ್ಟ್ರೆ, ಈಗಿನ ಪ್ರೆಗ್ನೆನ್ಸಿಗಳಲ್ಲಿ ತುಂಬಾ ಬೆಡ್ ರೆಸ್ಟ್ ಹೇಳ್ತಾರೆ. ನೀವು ಒಂದು 3 ತಿಂಗಳು ಬೆಡ್ ರೆಸ್ಟಲ್ಲೇ ಇರಿ, ಎದ್ದು ಓಡಾಡಬೇಡಿ, ಮೆಟ್ಲು ಹತ್ತಬೇಡಿ, ಈ ಥರ ಎಲ್ಲ. ಇದು ಅಗತ್ಯ ಇದೆಯಾ? ಅಥವಾ ಹಿಂದಿನ ಕಾಲದವರು ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ರು, ವ್ಯವಸಾಯದಲ್ಲಿ ತೊಡಗ್ತಾ ಇದ್ರು, ಇದ್ರ ಬಗ್ಗೆ ಹೇಳಿ. ಇವಾಗ ಬೆಡ್ ರೆಸ್ಟ್ ಅಂದ್ರೆ ನಾವು ಯಾವ ತರದ ಕಾಂಪ್ಲಿಕೇಶನ್ ಅಲ್ಲಿ ನಾವು ರೆಸ್ಟ್ ಅಡ್ವೈಸ್ ಮಾಡ್ತೀವಿ ಅಂದ್ರೆ, ಒಂದು, ಗರ್ಭಕೋಶ ಬಾಯಿ ಸ್ವಲ್ಪ ವೀಕ್ ಇದೆ, ಸೊ ಅದು ಗರ್ಭಧಾರಣೆ ಅದ್ರ ತಡೆಯಕ್ಕೆ ಶಕ್ತಿ ಇಲ್ಲ. ಸೊ 4ನೇ ತಿಂಗಳು 5ನೇ ತಿಂಗಳು ನಂತರ ಪೈನ್ಲೆಸ್ ಅಬಾರ್ಷನ್ ಆಗ್ಬಿಡತ್ತೆ. ಅದನ್ನ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಂತ ಹೇಳ್ತೀವಿ. ಒಂದು. ಎರಡನೇದು ಪ್ಲಸೆಂಟಾ ಅಂತ ಹೇಳ್ತೀವಿ, ಸಾಮಾನ್ಯ ವಾರ್ತೆಗಳಲ್ಲಿ ಕಸ ಅಂತ ಹೇಳ್ತಾರೆ, ಅದು ಕೆಳಗಡೆ ಇದೆ. ಸೊ ಪ್ಲಸೆಂಟಾ ಪ್ರೀವಿಯಾ ಅಂತ ಇದೆ. ಆವಾಗ ಸ್ವಲ್ಪ ಜಾಸ್ತಿ ಹೆವಿ ವರ್ಕ್ ಮಾಡಿದಾಗ ಬ್ಲೀಡಿಂಗ್ ಆಗೋದು
ಆಗೋದು ಚಾನ್ಸಸ್ ಇರುತ್ತೆ, ಬೇಗ ಡೆಲಿವರಿ ಆಗೋದು ಚಾನ್ಸಸ್ ಇರುತ್ತೆ. ಸೊ ಇಂಥ ಸಮಯದಲ್ಲಿ ಅಷ್ಟೇ ನಾವು ರೆಸ್ಟ್ ಅಂತ ಅಡ್ವೈಸ್ ಮಾಡ್ತೀವಿ, ಕಂಪ್ಲೀಟ್ ಬೆಡ್ ರೆಸ್ಟ್ ಅಂತ ಯಾವಾಗ್ಲೂ ಅಡ್ವೈಸ್ ಮಾಡಲ್ಲ. ಸೊ ಕಂಪ್ಲೀಟ್ ಬೆಡ್ ರೆಸ್ಟ್ಗೂ ಡಿಫ್ರೆನ್ಸ್ ಇದೆ. ಈಗ ನೀವು ಬೆಡ್ಡಿಂದ ಎದ್ದು ವಾಶ್ರೂಮ್ಗೂ ಹೋಗಂಗಿಲ್ಲ, ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಅಡಿಗೆ ಮಾಡೋದು, ಬಟ್ಟೆ ಮಡಚೋದು ಅಂತ ಕೆಲ್ಸನೂ ಮಾಡಂಗಿಲ್ಲ ಅಂತ ಯಾವ ಡಾಕ್ಟ್ರು ಅಡ್ವೈಸ್ ಮಾಡಲ್ಲ. ತುಂಬಾ ಹೈ ರಿಸ್ಕ್ ಸಿಚುವೇಶನ್ ಈ ತರ ಎಸ್ಪೆಷಲಿ ಸರ್ವೈಕಲ್ ಇನ್ಕಾಂಪಿಟೆನ್ಸ್ ಅಲ್ಲಿ ಅಷ್ಟೇ ನಾವು ಮ್ಯಾಕ್ಸಿಮಮ್ ರೆಸ್ಟ್ ಮಾಡಿ, ಹೆವಿ ವರ್ಕ್ ಮಾಡಬೇಡಿ, ಮೆಟ್ಲು ಹತ್ತೋದು ಇಳಿಯೋದು ಮತ್ತೆ ಕಾನ್ಸ್ಟಿಪೇಷನ್ ಆಗಬಾರ್ದು, ಮುಕ್ಕಬಾರ್ದು ಅಂತದೆಲ್ಲ ಅಡ್ವೈಸ್ ಮಾಡ್ತೀವಿ. ಅಂತ ಕಂಪ್ಲೀಟ್ ಆಗಿ ಬೆಡ್ ಮೇಲೇನೆ ಇರಿ, ಬೆಡ್ಡಿಂದ ಎಳಿಯೋದೇ ಬೇಡ ಅಂತ ಯಾರು ಅಡ್ವೈಸ್ ಮಾಡಲ್ಲ. ಹೇಗೆ ಮ್ಯಾನೇಜ್ ಮಾಡೋದು ಈ ಹೈ ರಿಸ್ಕ್ ಪ್ರೆಗ್ನೆನ್ಸಿ? ಅಂದರೆ ನಮಗೆ ಮೊದಲೇ ಡಯಾಬಿಟೀಸ್ ಇದೆ, ಮೊದಲೇ ಕಿಡ್ನಿ ಸಮಸ್ಯೆ ಇದೆ, ಅಥವಾ ಹಾರ್ಟ್ ಡಿಸೀಸ್ ಇದೆ, ಹೇಗೆ ಮ್ಯಾನೇಜ್ ಮಾಡ್ಬೋದು? ನಾವು ಮೊದಲೇ ಪ್ಲಾನ್ ಮಾಡಬೇಕಾಗತ್ತಾ ನಮ್ಮ ಪ್ರೆಗ್ನೆನ್ಸಿನ? ಒಂದು ಐಡಿಯಲಿ ಪ್ರೆಗ್ನೆನ್ಸಿ ಈಗ ಮದುವೆ ಆದ್ಮೇಲೆ ಆಲ್ರೆಡಿ ಅವ್ರಿಗೆ ಗೊತ್ತಿದೆ ನನಗೆ ಈ ತರ ಕಾಯಿಲೆ ಇದೆ ಅಂದ್ರೆ, ಫಸ್ಟ್ ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ನ ವಿಸಿಟ್ ಮಾಡಿ ನಾವು ಇದೆಲ್ಲ ಮೆಡಿಕೇಶನ್ಸ್ ತಗೋತಾ ಇದೀವಿ, ಈ ತರ ಪ್ರಾಬ್ಲಮ್ಸ್ ಇದೆ ಅಂತ ಡಿಸ್ಕಸ್ ಮಾಡ್ಬಿಟ್ಟು ಬೇಸ್ ಲೈನ್ ಕೆಲವು ಇನ್ವೆಸ್ಟಿಗೇಷನ್ಸ್ ಮಾಡ್ತೀವಿ. ಸೊ ಹಿಮೋಗ್ಲೋಬಿನ್ ನಾರ್ಮಲ್ ಇದೆಯಾ, ಇದು ಬರೀ ಹೈ ರಿಸ್ಕ್ ಅಲ್ಲ, ಈವನ್ ನಾರ್ಮಲ್ ಲೋ ರಿಸ್ಕ್ ವುಮೆನ್ಗೂ ಐಡಿಯಲಿ ಪ್ರೀ ಕನ್ಸೆಪ್ಷನಲ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ ಡಾಕ್ಟರ್ನ ವಿಸಿಟ್ ಮಾಡ್ಬಿಟ್ಟು ಸ್ವಲ್ಪ ಬೇಸ್ ಲೈನ್ ಟೆಸ್ಟ್ಗಳು ಮಾಡಿಸ್ಕೋಬೇಕಾಗುತ್ತೆ. ಹಿಮೋಗ್ಲೋಬಿನ್, ಥೈರಾಯ್ಡ್, ಶುಗರ್ಸು, BP ಚೆಕ್ ಮಾಡಿಸ್ಕೊಳ್ಳೋದು, ಒಂದು ಬೇಸ್ ಲೈನ್ ಅಲ್ಟ್ರಾಸೌಂಡ್. ಸೊ ಎಲ್ಲ ಚೆನ್ನಾಗಿದೆ, ಆಪ್ಟಿಮೈಸ್ ಆಗಿದೆ ಕಂಡೀಷನ್, ಅವರ್ ಬಾಡಿ ಇಸ್ ಫಿಟ್ ಟು ಕ್ಯಾರಿ ದ ಪ್ರೆಗ್ನೆನ್ಸಿ ಅಂತ ಫಸ್ಟ್ ನಾವು ಇದು ಮಾಡ್ಕೋಬೇಕು. ಎರಡನೇದು, ಡಾಕ್ಟರ್ ಯೂಶುವಲಿ ಪ್ರೀ ಕನ್ಸೆಪ್ಷನಲ್ ಆಗಿ ನಾವು ಕೌನ್ಸಿಲಿಂಗ್ ಹೋದಾಗ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಸಜೆಸ್ಟ್ ಮಾಡ್ತಾರೆ. ಸೊ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ನಾಟ್ ಓನ್ಲಿ ಎಲ್ಡರ್ಲಿ ವುಮೆನ್ಗೆ ಬಟ್ ಎಲ್ಲಾ ವುಮೆನ್ಗೂ ಅಟ್ಲೀಸ್ಟ್ ಒಂದು 3 months ಮುಂಚೆನೆ ನಾವು ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು. ಆವಾಗ ಮಗುಕ್ಕೆ ಬ್ರೈನ್ ಡೆವಲಪ್ಮೆಂಟ್ ಮತ್ತೆ ಈ ನ್ಯೂರಲ್ ಟ್ಯೂಬ್ ಡಿಫೆಕ್ಟ್ಸ್ ಅಂತ ಹೇಳ್ತೀವಿ, ಅದನ್ನ ಪ್ರಿವೆಂಟ್ ಮಾಡಬಹುದು. ಅದು ಎಸ್ಪೆಷಲಿ ಎಲ್ಡರ್ಲಿ ವುಮೆನ್ ನಲ್ಲಿ ಮತ್ತೆ ಡಯಾಬಿಟೀಸ್ ಇರೋ ವುಮೆನ್ ನಲ್ಲಿ ಅದು ತುಂಬಾ ಹೆಲ್ಪ್ಫುಲ್. ಮೂರನೇದು, ಎಪಿಲೆಪ್ಟಿಕ್ ಪೇಷಂಟ್ಸ್ಗೆ ಫೋಲಿಕ್ ಆಸಿಡ್ ಸಪ್ಲಿಮೆಂಟ್ಸ್ ಖಂಡಿತ ಕೊಡಲೇಬೇಕು ಪ್ರೆಗ್ನೆನ್ಸಿ ಪ್ಲಾನ್ ಮಾಡೋಕ್ಕಿಂತ ಮುಂಚೆ. ಸೊ ಈ ತರ ಹೈ ರಿಸ್ಕ್ ವುಮೆನ್, BP ಜಾಸ್ತಿ ಇರೋರು, ಫಿಟ್ಸ್ ಬರೋ ವುಮೆನ್ ಅಥವಾ ಹಾರ್ಟ್ ಡಿಸೀಸ್ ಇರೋ ವುಮೆನ್, ಅವ್ರು ಏನ್ ಮೆಡಿಸಿನ್ಸ್ ತಗೋತಾ ಇದಾರೆ ಅದನ್ನ ಕೆಲವು ಚೇಂಜಸ್ ಮಾಡ್ಬೇಕಾಗತ್ತೆ. ಇವಾಗ ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ಕೆಲವರಿಗೆ ಬ್ಲಡ್ ಥಿನ್ನರ್ಸ್ ಮೇಲೆ ಇರ್ತಾರೆ, ಅಸಿಟ್ರೋಮ್ ಅಂತ ಮಾತ್ರೆ ತಗೋತಾರೆ. ಸೊ ಆ ಬ್ಲಡ್ ಥಿನ್ನರ್ಸ್ ನ ಸ್ಟಾಪ್ ಮಾಡ್ಬಿಟ್ಟು ಇಂಜೆಕ್ಷನ್ಸ್ ಕನ್ವರ್ಟ್ ಮಾಡ್ತೀವಿ. ಆಮೇಲೆ ಮತ್ತೆ ಫಸ್ಟ್ ಟ್ರೈಮಸ್ಟರ್ 3 ತಿಂಗಳ ನಂತರ ಮತ್ತೆ ಆ ಟ್ಯಾಬ್ಲೆಟ್ಸ್ ನ ಕನ್ವರ್ಟ್ ಮಾಡ್ತೀವಿ. ಯಾಕೆ? ಆ ಬ್ಲಡ್ ಥಿನ್ನರ್ಸ್ ಇಂದ ಮಗುಗೆ ತೊಂದರೆ ಆಗಬಹುದು. ಸೊ ಆ ತರ ಡ್ರಗ್ಸ್ ನ ಆಪ್ಟಿಮೈಸ್ ಮಾಡಿ ಆಮೇಲೆ ಪ್ರೆಗ್ನೆನ್ಸಿ ಪ್ಲಾನ್ ಮಾಡಿದ್ರೆ ಒಳ್ಳೇದು. ಕಾರ್ಯಕ್ರಮದ ಕಡೆಯದಾಗಿ, ಈ ಗರ್ಭಧಾರಣೆ ರಿಸ್ಕ್ ಅಲ್ಲ, ನೀವು ಇದನ್ನ ಮ್ಯಾನೇಜ್ ಮಾಡಬಹುದು ಅಂತ ಒಂದು ಹೇಳ್ಬೇಕಲ್ಲ. ಎಲ್ಲ ವಿಮೆನ್ಗೂ ನಾವು ಗರ್ಭಧಾರಣೆ ರಿಸ್ಕ್ ಅಲ್ಲ ಅಂತ ಅಶ್ಯೂರೆನ್ಸ್ ಕೊಡಕ್ ಆಗಲ್ಲ. ಈಗ ಕೆಲವು ಹೈ ರಿಸ್ಕ್ ವಿಮೆನ್ ಈಗ ಆಲ್ರೆಡಿ ಪ್ರೀ ಎಕ್ಸಿಸ್ಟಿಂಗ್ ಡಯಾಬಿಟೀಸ್, ನೋನ್ ಕಿಡ್ನಿ ಡಿಸೀಸು ಅಥವಾ ತುಂಬಾ ಅನ್ಕಂಟ್ರೋಲ್ ಡಯಾಬಿಟೀಸ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಬಟ್ ಡಾಕ್ಟ್ರೆ ಒಂದ್ ಮಗು ಬೇಕೇ ಬೇಕಲ್ವಾ ಅಂತ ಕೇಳ್ತಾರೆ. ಸೊ ಆ ಟೈಮಲ್ಲಿ ಆಲ್ರೆಡಿ ಪ್ರೆಗ್ನೆಂಟ್ ಆಗಿದ್ದಾರೆ ಅಂದ್ರೆ ಆವಾಗ ಆದಷ್ಟು ನಾವು ಪ್ರೆಗ್ನೆನ್ಸಿನ ಆಪ್ಟಿಮೈಸ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ. ಆ ಡಿಸೀಸು ಮತ್ತೆ ಪ್ರೆಗ್ನೆನ್ಸಿ ರಿಸ್ಕ್ ವರ್ಸಸ್ ಬೆನಿಫಿಟ್ ಕ್ಯಾಲ್ಕುಲೇಟ್ ಮಾಡಿ ಆಪ್ಟಿಮೈಸ್ ಮಾಡಿ ಆದಷ್ಟು ಅಟ್ಲೀಸ್ಟ್ ನಾವು 34 ವಾರ ತನಕ ತಳ್ಳಿಬಿಟ್ಟು ಅದನ್ನ ಡೆಲಿವರಿ ಮಾಡಬಹುದಾ ಸೇಫ್ ಆಗಿ. ಮಲ್ಟಿ ಡಿಸಿಪ್ಲಿನರಿ ಕೇರ್, ಸೊ ಇನ್ಕ್ಲೂಡಿಂಗ್ ಅವ್ರ ವೇರಿಯಸ್ ಸ್ಪೆಷಲಿಸ್ಟ್, ಅವ್ರಿಗೆ ಯಾವ ತರದ್ದು ಕಾಯಿಲೆ ಇದೆ ಆ ತರ ಸ್ಪೆಷಲಿಸ್ಟ್ ಜೊತೆ ಮತ್ತೆ ICU ಇರೋ ಸೆಟಪ್ ಅಲ್ಲಿ ನಾವು ಡೆಲಿವರಿ ಪ್ಲಾನ್ ಮಾಡ್ತೀವಿ. ಎಸ್ಪೆಷಲಿ ನಾಟ್ ಓನ್ಲಿ ICU, NICU ಇರೋ ಕಡೆ. ಯಾಕೆ? ಮಗುನು ನಾವು ಈಗ ಈ ತರ ಹೈ ರಿಸ್ಕ್ ವಿಮೆನ್ಗೆ ನಾವು ಸ್ವಲ್ಪ ಬೇಗ ಪ್ರೆಗ್ನೆನ್ಸಿ ಟರ್ಮಿನೇಟ್ ಮಾಡಬೇಕಾಗಬಹುದು. ಸೊ ಆವಾಗ ಮಗು ಹುಟ್ಟುವಾಗ ತೂಕ ಕಡಿಮೆ ಇರುತ್ತೆ, ಮಗು ಉಸಿರಾಟ ತೊಂದರೆ ಇರುತ್ತೆ, ಸೊ ಅಂತದ್ದು ವೆಂಟಿಲೇಟರ್ ಸಪೋರ್ಟ್ ಬೇಕಾಗಬಹುದು ಆ ತರ ಪಪ್ಪುಕ್ಕೆ. ಸೊ ಪ್ರೊಫೈಲಾಕ್ಟಿಕಲಿ ಸಮಸ್ಯೆ, ಹೌದು, ತಾಯಿಗೂ ಸಮಸ್ಯೆ ಆಗಬಹುದು. ಸೊ ತಾಯಿಗೂ ICU ಫೆಸಿಲಿಟೀಸ್ ಬೇಕಾಗಬಹುದು. ಸೊ ಅಂತ ಟರ್ಷರಿ ಕೇರ್ ಸೆಂಟರ್ಸ್ ಅಲ್ಲಿ ಮಲ್ಟಿ ಡಿಸಿಪ್ಲಿನರಿ ಕೇರ್ ಇರೋ ಕಡೆನೆ ಇಂಥ ಡೆಲಿವರೀಸ್ ಎಲ್ಲ ಪ್ಲಾನ್ ಮಾಡಬೇಕು. ಈ ತರ ಹೈ ರಿಸ್ಕ್ ವಿಮೆನ್ಗೆ ನಾವು ಬೇಗ ಡೆಲಿವರಿ ಆಂಟಿಸಿಪೇಟ್ ಮಾಡ್ತೀವಿ ಅಂದ್ರೆ ತಾಯಿಗೆ ಒಂದು 28 ವಾರ ಆದ್ಮೇಲೆ ಸ್ಟೀರಾಯ್ಡ್ಸ್ ಅಂತ ಇಂಜೆಕ್ಷನ್ ಕೊಡ್ತೀವಿ. ಸೊ ಅದರಿಂದ ಮಗುದು ಸ್ವಲ್ಪ ಶ್ವಾಸಕೋಶ ಬೇಗ ಬೆಳವಣಿಗೆ ಆಗುತ್ತೆ. ಸೊ ಮಗು ಹುಟ್ಟಿದ್ಮೇಲೆ ಉಸಿರಾಟ ಕಷ್ಟ ಎಲ್ಲ ಕಡಿಮೆ ಇರುತ್ತೆ ಆ ತರ ಮಕ್ಕಳಿಗೆ. ಧನ್ಯವಾದಗಳು ಡಾಕ್ಟ್ರೆ. ಇಷ್ಟೊತ್ತು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಸಂಕೀರ್ಣ ಗರ್ಭಧಾರಣೆ ಯಾಕಾಗತ್ತೆ, ನಮಗೆ ಮೊದಲೇ ಸಮಸ್ಯೆಗಳಿದ್ರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೋಬೇಕು, ಅದರ ಔಷಧಿಗಳ ಬಗ್ಗೆ ಡಾಕ್ಟ್ರ್ ಹತ್ರ ಏನು ನಾವು ಮಾಹಿತಿಯನ್ನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಮಗೆ ತುಂಬ ವಿವರವಾಗಿ ಹೇಳಿದಿರ. ಅದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ. ಥ್ಯಾಂಕ್ ಯು. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಹೈ ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ
ಸಂಕೀರ್ಣ ಪ್ರಸವ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಜೆಎಸ್ಎಸ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಹೇಮಪ್ರಿಯಾ ಲಾಲ್ಚಂದ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.